ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಯರಗಟ್ಟಿ ಗ್ರಾಮದ ತಾಲೂಕಾ ಹಾಗೂ ಸವದತ್ತಿ ಘಟಕದ ಶ್ರೀರಾಮ ಸೇನೆಯ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಇಂದು ಸಭೆ ಸೇರಿ ಮಾಜಿ ಸಂಸದರಾಗಿರುವ ದಿವಂಗತ ಶ್ರೀ ಸುರೇಶ್ ಅಂಗಡಿ ಇವರ ಅಕಾಲಿಕ ಮರಣದಿಂದ ತೆರವಾಗಿರುವ ಬೆಳಗಾವಿ ಲೋಕಸಭಾ ಟಿಕೆಟ್ ಈ ಸಲ ನಮ್ಮ ಹಿಂದೂ ಸಾಮ್ರಾಟ್ ಹುಲಿ ಹಿಂದುತ್ವಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಪ್ರತಿ ಹಳ್ಳಿಗಳಿಗೆ ಸಂಚರಿಸಿ ಜಾಗೃತಿ ಮೂಡಿಸುತ್ತಿರುವ ಶ್ರೀರಾಮ ಸೇನೆಯ ಅಧ್ಯಕ್ಷರಾಗಿರುವ ಶ್ರೀ ಪ್ರಮೋದ್ ಮುತಾಲಿಕ್ ಇವರಿಗೆ ಈ ಸಲ ಟಿಕೆಟ್ ನೀಡಲೇಬೇಕೆಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಶಿವರಾಜ್ ನಾಯಕ್ ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷರು, ವಿವೇಕ್ ಪುರಾಣಿಕ್, ಶಂಕರ್ ಇನಾಮದಾರ್ ಯರಗಟ್ಟಿ ತಾಲೂಕಾ ಅಧ್ಯಕ್ಷರು, ಸುರೇಶ್ ಭಜಂತ್ರಿ ತಾಲೂಕಾ ಅಧ್ಯಕ್ಷರು ಸವದತ್ತಿ, ಗಂಗಪ್ಪ ಬಾರ್ಕಿ ಉಪಾಧ್ಯಕ್ಷರು, ಸುನೀಲ್ ಬೂದಿಕೊಪ್ಪ ಕಾರ್ಯದರ್ಶಿ, ಅಮೃತ್ ಬಾಸುಗೋಳ್ ಕಡಬಿ ಅಧ್ಯಕ್ಷರು, ಸಚಿನ್ ಯಂಗಿ ಎಲ್ ನಾಯಕ್, ಸತ್ಯನಾರಾಯಣ್ ಆಲದಕಟ್ಟಿ, ಸಂತೋಷ್ ಶಿವಪೂಜಿ ತಲ್ಲೂರ್ ಘಟಕದ ಅಧ್ಯಕ್ಷರು ಉಪಸ್ಥಿತರಿದ್ದರು. ವರದಿ ಫಿರೋಜ್ ಖಾದ್ರಿ, ವಿಕೆ5 ಟಿವಿ, ಯರಗಟ್ಟಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ5 ನ್ಯೂಸ್. ಇದು ವಿಶಾಲ ಕರ್ನಾಟಕ ಸುದ್ದಿ. ಇವತ್ತು ನಾವು ಕೊಡ್ಲೇಬೇಕೆಂಬುದು ಇವತ್ತಿನ ದಿವಸ ಮಾನ್ಯ ಕರ್ನಾಟಕದ ಸಿಎಂ ಆದಂತ ಯಡಿಯೂರಪ್ಪಾಜಿ ಆಗಿರ್ಬೋದು, ನಿತಿನ್ ಕಟೀಲ್ ಆಗಿರಬಹುದು, ಇವತ್ತಿನ ದಿವಸ ಅವರಷ್ಟೂರಿಗೂ ಗಮನಕ್ಕೆ ನಾವು ಅಷ್ಟರು ತರಬೇಕಾಗೈತಿ. ಯಾಕೆ ತರಬೇಕಾಗೈತಿ ಅಂದ್ರೆ ಇವತ್ತ ಸತತವಾಗಿ ಬಿಜೆಪಿ ಉಳಿಬೇಕಪ್ಪ, ನಮ್ಮ ಹಿಂದೂ ಧರ್ಮ ಉಳಿಬೇಕಂದ್ರೆ ಇಂಥವ್ರಿಗೆ ನಾವು ಸೀಟ್ ಕೊಡ್ಲೇಬೇಕು. ಇವತ್ತು ಆಗ್ರಹ ಮಾಡ್ಲೇಬೇಕು. ನಾವು ಒಟ್ಟರು ಕೂಡ ಮಾಡೋಣ ನಟ್ರಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಪ್ರಮೋದ್ ಜಿ ಅವರಿಗೆ ಪ್ರಮೋದ್ ಜಿ ಅವರಿಗೆ ಪ್ರಮೋದ್ ಜಿ ಆगे बढ़ो, प्रमोद जी आगे बढ़ो, प्रमोद जी आगे बढ़ो. ಪ್ರಮೋದ್ ಜಿ ಅವರ ಯಶಸ್ವಿ ಕಾಂತರ ಎಂಬುದು ನಮ್ಮ ಅನಿಸಿಕೆ ಐತಿ. ಅದೇ ತರನಾಗಿ ನಮ್ಮ ಸಿಎಂ ಆದಂತ ಯಡಿಯೂರಪ್ಪಾಜಿ ಅವರು ಪಟ್ಟ ಕೊಡ್ತಾರ ಅವ್ರ ಸೀಟ್ ಅನ್ನೋದು ನಮ್ಮ ಭರವಸೆ ಐತಿ. ಅದೇ ತರನಾಗಿ ಇವತ್ತು ಪಿಎಂ ಆದಂತ ನರೇಂದ್ರ ಮೋದಿಜಿ ಅವರು ಇವತ್ತು ಗಮನಕ್ಕೆ ನಾವು ತರಬೇಕಾಗೈತಿ. ಅವ್ರು ಪಟ್ಟ ಕೊಡ್ತಾರ ಭರವಸೆ ನಂಗೈತಿ ಅಂತ ಹೇಳಿ ನನ್ನ ವಿಕೆ5 ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ